ನೀರಾವರಿ ಮಧ್ಯಮ ಮತ್ತು ಭಾರೀ ನೀರಾವರಿ ಇಲಾಖೆಯ ನಮ್ಮ ACS ಅವರು ಗೌರವ್ ಗುಪ್ತಾ ಅವರು ಹಿಂದೆ ನಮಗೆ ಕಾರ್ಪೊರೇಷನ್ ಕಮಿಷನರು ಎಲ್ಲ ಆಗಿ ಕೆಲಸ ಮಾಡಿದಂಥವ್ರು. ಮತ್ತು 4 ಜನ MDs ಬಂದಿದ್ದರು. 4 ನಿಗಮಗಳಿದ್ದಾರೆ ನಮ್ಮಲ್ಲಿ. 4 ನಿಗಮಗಳ MDಗಳೆಲ್ಲ ಕರೆದು ಇವತ್ತು ಸಭೆ ಮಾಡಿದ್ದೀನಿ. ಮತ್ತು ಮುಂದಿನ ಮಂಗಳವಾರ 2 ನಿಗಮಗಳ ಮೀಟಿಂಗ್ ಕರಿತೀನಿ. ಆಮೇಲೆ ಶುಕ್ರವಾರ 2 ನಿಗಮಗಳ ಮೀಟಿಂಗು ಕರೆಯೋದಕ್ಕೆ ಹೇಳಿದ್ದೀನಿ. ಅದರಲ್ಲಿ ಕೃಷ್ಣಾ ಜಲಭಾಗ್ಯ ನಿಗಮ, ವಿಶ್ವೇಶ್ವರಯ್ಯ ಜಲಭಾಗ್ಯ ನಿಗಮ ಮತ್ತು ಕರ್ನಾಟಕ ನೀರಾವರಿ ನಿಗಮ, ಕಾವೇರಿ ನೀರಾವರಿ ನಿಗಮ 4 ನಿಗಮಗಳಿದೆ. ಇದನ್ನು 2 ಮಂಗಳವಾರ 2 ಶುಕ್ರವಾರ ಇಟ್ಕೊಂಡು ರಿವ್ಯೂ ಮಾಡಿ ಏನೇನು ಆದ್ಯತೆ ಮೇಲೆ ತಗೋಬೇಕು ಅಂತ ಅವತ್ತು ಎಲ್ಲ 4 ಮೀಟಿಂಗ್ಸ್ ಆದಮೇಲೆ ಮಾಡ್ತೀನಿ. ಆದರೆ ಇವತ್ತೇನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಅಂದರೆ ಇಂಪಾರ್ಟೆಂಟಾಗಿ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರಿಂದು ಮೇಕೆದಾಟದ್ದು ಇದು ಸ್ವಲ್ಪ ಇಶ್ಯೂಸ್ ಇತ್ತು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊನ್ನೆ ಕ್ಲಿಯರ್ ಮಾಡಿದ್ದಾರೆ. ಈಗ DPR ಫೈನಲ್ ಆಗಿದೆ. ಮತ್ತು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಅದೆಲ್ಲ ಕೂಡ ಫಾಸ್ಟ್ ಟ್ರ್ಯಾಕಲ್ಲಿ ಮಾಡಬೇಕು ಅಂತ ಡೈರೆಕ್ಷನ್ಸು ಕೊಟ್ಟಿದ್ದೀನಿ. ಆಮೇಲೆ ಎತ್ತಿನ ಹೊಳೆದು ಫಾರೆಸ್ಟ್ದು ಸ್ವಲ್ಪ ಎಲ್ಲ ಇಶ್ಯೂಗಳಿತ್ತು. ಇದು ಸಾರ್ಟ್ಔಟ್ ಆಗ್ತಾ ಇದೆ. ಮತ್ತು ಬ್ಯಾಲೆನ್ಸ್ ರಿಸರ್ವಾಯರ್ದು ಅಲ್ಲಿ 2 ಕಡೆ ಕೊರಟಗೆರೆ ಒಂದು ರಾಪುರ 2 ಕಡೆ ಆಗಬೇಕು. ಅದರದ್ದು ಸ್ವಲ್ಪ ಇಶ್ಯೂಸ್ ಇತ್ತು. ಮತ್ತು ಮೊನ್ನೆ 3 ಹಂತದಲ್ಲಿ ಎತ್ತಿನೊಳಗೆ ಸಂಬಂಧಪಟ್ಟಾಗೆ ಲ್ಯಾಂಡ್ ಎಕ್ವಿಷನ್ದು ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಣ ಬಿಡುಗಡೆ ಆಗಿ ಹಣ ಕ್ಲಿಯರೆನ್ಸ್ ಆಗಿಬಿಟ್ರೆ ಆಮೇಲೆ ಅಲ್ಲೇನು ಸಮಸ್ಯೆಗಳು ಇರೋದಿಲ್ಲ. ಇದು ಕೂಡ ಬಹುತೇಕ ಈ ವರ್ಷದ ಕೊನೆ ಅಥವಾ ಮುಂದಿನ ಮಳೆಗಾಲಕ್ಕೆ ಆಗ್ಬೋದು, ಅಥವಾ ಮಧ್ಯೆಲ್ಲ ಇನ್ನೂ ಸ್ವಲ್ಪ ಬೇಗ ಆದರೆ ಅಂದರೆ ಅಲ್ಲಿ ಎತ್ತಿನ ಹೊಳೆ ಸಹ ಗೊತ್ತಲ್ಲ, ನವಂಬರ್ವರೆಗೂ ನಮ್ಗೆ ನೀರು ಸಿಗುತ್ತೆ. ನವಂಬರ್ ಡಿಸೆಂಬರ್ ಆದಮೇಲೆ ನಮ್ಗೆ ನೀರು ಸಿಗೋದಿಲ್ಲ, ಮಳೆ ನಿಂತೋಗಿರುತ್ತಲ್ಲ. ಇದೊಂದು ಸ್ವಲ್ಪ ಫಾಸ್ಟ್ ಟ್ರ್ಯಾಕಲ್ಲಿ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಅಪ್ಪರ್ ಭದ್ರಾ ಚಿತ್ರದುರ್ಗ ಚಾನಲ್ ಇದೆಯಲ್ಲ, ಅದು ಅಕ್ಟೋಬರ್ಗೆ ನೀರು ಕೊಡ್ತೀವಿ. ಅಪ್ಪರ್ ಭದ್ರಾ ಅದು ಅಕ್ಟೋಬರ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಅಪ್ಪರ್ ಭದ್ರಾ ಹೇಳಿ ಇಂಜಿನಿಯರಿಗೆ ಯಾವ ತಾಲೂಕು ಹೋಗುತ್ತೆ ಅಂತ. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇಶ್ಯೂಸ್ ಭಾಳ ಇದೆ. ಅದರಲ್ಲಿ UKP ಇದು ಗೆಜೆಟ್ ಆಗಬೇಕು. ಗೆಜೆಟ್ ಆಗದೇ ಇದ್ದರೆ ಅಣೆಕಟ್ಟು ಎತ್ತರ ಮಾಡೋಕ್ಕಾಗಲ್ಲ, ಅದೊಂದು ಇಶ್ಯೂ ಇದೆ. ಆಮೇಲೆ ಕಳಸಾ ಬಂಡಿರೋದು ಅದು ಕೂಡ ಇಶ್ಯೂ ಇದೆ. ಮತ್ತು ಈ ಮಾಡರ್ನೈಸೇಷನ್ಗೆ ಕೇಂದ್ರ ಸರ್ಕಾರ ಅಲ್ಲಿರ್ತಕ್ಕಂಥ ನೀರಾವರಿ ಇಲಾಖೆ ಪ್ರಪೋಸಲ್ಸು ಸಾಕಷ್ಟೆಲ್ಲ ಕೊಟ್ಟಿದ್ದಾರೆ. ಈಗ ಹಿಂದೆ ಶಿವಕುಮಾರ್ ಅವರೇ ಈ ಇಲಾಖೆ ಮಿನಿಸ್ಟರ್ ಆಗಿದ್ದರು, ಪ್ರಪೋಸಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ಡೆಲ್ಲಿನಾಗೆ ಹೋಗಿ ಪರ್ಸೀವ್ ಮಾಡಬೇಕು, ಅದನ್ನೆಲ್ಲ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಇದಿಷ್ಟು ಇವತ್ತು ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್ ನಮ್ಮ ACSಗೆ ಮತ್ತು ನಮ್ಮ 4 ನಿಗಮಗಳ MDಗಳಿಗೆ ಇವತ್ತು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದೇ ಗೆಜೆಟ್ ಆಗಬೇಕು. ಸ್ವಲ್ಪ ನಮ್ಮ ದೆಹಲಿಗೆ ಹೋಗಬೇಕು, ಸಂಬಂಧಪಟ್ಟ ಮಿನಿಸ್ಟರ್ಸು ಮತ್ತು ನಮ್ಮ ರಾಜ್ಯದ MPಗಳನ್ನೆಲ್ಲ ಮೀಟ್ ಮಾಡಿ ಸ್ವಲ್ಪ ಅದನ್ನೆಲ್ಲ ಪರ್ಸೀವ್ ಮಾಡಿ ಮಾಡಬೇಕು. ಮತ್ತು ಅಲ್ಲಿ ಲ್ಯಾಂಡ್ ಅಕ್ವಿಷನ್ದು ಸಾಲ್ವ್ ಇಶ್ಯೂ ಆಗಿದೆ. ಇಶ್ಯೂ ಇತ್ತಲ್ಲ, ಅದು ಸಮಸ್ಯೆ ಪರಿಹಾರ ಆಗಿದೆ. ಯಾಕಂದರೆ ಕೃಷಿ ಜಮೀನಿಗೆ 30, ನೀರಾವರಿಗೆ 40 ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಹೋಗಿ ಒಂದು ಫಂಕ್ಷನ್ನು ಮಾಡಿ ಅಲ್ಲಿ ಹಣ ಕೂಡ ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ. ಈ ವರ್ಷ ಈ ಬಜೆಟಲ್ಲಿ 3,000 ಕೋಟಿ ಇಟ್ಕೊಂಡಿದ್ರು. ಆಮೇಲೆ ಸಿದ್ದರಾಮಯ್ಯವರು ಇದ್ದಾಗಲೇ ಇನ್ನೂ ಜಾಸ್ತಿ ಮಾಡ್ತೀನಿ, ವರ್ಷ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರು. ಅದೊಂದು 2-3 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ದೆಲ್ಲ ಹಣ ಎಲ್ಲ ಒಂದು ಅಂಕಬಲ್ ಆಗಿ ಸೆಟಲ್ಮೆಂಟ್ ಆಗಿರೋದ್ರಿಂದ ಏನು ಇಶ್ಯೂ ಆಗಲ್ಲ. ಅಪ್ಪರ್ ಭದ್ರಾ ಇದರಲ್ಲಿ 2 ತಿಂಗಳು ನೀರು ಕೊಡ್ತೀವಿ ಅಂತ ಹೇಳ್ತಿದ್ದೀರಾ. ಸ್ಟೇಟ್ ಗೌರ್ಮೆಂಟ್ ಬರೀ 20,000 ಕೋಟಿ ನೀರಾವರಿ ಮೀಸಲಿಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಫಂಡ್ ರಿಲೀಸ್ ಮಾಡಿಲ್ಲ. ಅದು ಹಿಂದೆ ಹೇಳಿದ್ರು ಅದೇನೋ ಇಶ್ಯೂ ಆಗಲಿಲ್ಲ. ಏನೋ ಕೆಲವೆಲ್ಲ ಕ್ಲಾರಿಫಿಕೇಷನ್ಸ್ ಎಲ್ಲ ಕೇಳಿದಾರಂತೆ, ಕ್ಲಾರಿಫಿಕೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಕೂಡ ಈಗ ಇಶ್ಯೂಗಳು ಏನೇನು ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರದಲ್ಲಿ
ಕೇಂದ್ರದ ಸಂಬಂಧಪಟ್ಟ ಮಂತ್ರಿಗಳ ಹತ್ರ, ಈ ಇಲಾಖೆಗೆ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಇನ್ನೆಲ್ಲ ಕೂಡ ದೆಹಲಿಗೆ ಮುಂದಿನ ವಾರ ಹೋಗ್ತೀನಿ. ಹೋಗಿ ನಮ್ಮ ರಾಜ್ಯದ ಮಂತ್ರಿಗಳಿದಾರಲ್ಲ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಇದನ್ನೆಲ್ಲ ಕೂಡ ಪರ್ಸ್ಯೂ ಮಾಡ್ತೀನಿ. ಸ್ಟೇಟ್ ಗೌರ್ಮೆಂಟ್ 20,000 ಕೋಟಿ ಅಷ್ಟೇ ಇಟ್ಟಿದೆ, ಸಾಕಾಗುತ್ತೆ ಸರ್? ನೋಡಿ, ಫಸ್ಟ್ ಮೀಟಿಂಗ್ ಅಲ್ವಾ. ಆಮೇಲೆ ನಮ್ಮದು ಈ 4 ನಿಗಮಗಳಿಗೆ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ. ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅವರೇ ಅಧ್ಯಕ್ಷರು, ಯಾರು ಈ ಇಲಾಖೆ ಮಂತ್ರಿ ಆಗಿರ್ತಾರೆ ಅವರು ಉಪಾಧ್ಯಕ್ಷರು. ಮತ್ತು ಈ ಸಲ ಬಜೆಟ್ ಆಗುವಂಥ ಸಮಯದಲ್ಲಿ ಹಣಕಾಸು ಮಂತ್ರಿಗಳು ಕೂಡ ನಮ್ಮ CMA ಆಗಿದ್ದಾರೆ. ಅವರು ನಮ್ಮ 4 ನಿಗಮದ ಅಧ್ಯಕ್ಷರು ಅವರೇ ಆಗಿದ್ದಾರೆ. ಅದರಿಂದ ಸ್ವಲ್ಪ ಹೆಚ್ಚು ಪ್ರಿಯಾರಿಟಿ ಮೇಲೆ ಇದನ್ನೆಲ್ಲ ತಗೊಳ್ತೀವಿ. ಈಗ ನಿಮ್ಮಲ್ಲಿ ಟೋಟಲಿ ಎಷ್ಟು ಈ ಅನುದಾನ ಬಾಕಿ ಇದೆ? ಅದು ಮುಂದಿನ ಮೀಟಿಂಗ್ ಟೋಟಲ್ ಎಷ್ಟು ಬಾಕಿ ಇದೆ? ಈಗ 4 ನಿಗಮದ MDಗಳಿಗೆ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಸಮಯ ಕೂಡ ಕೊಟ್ಬಿಟ್ಟಿದ್ದೀನಿ. ಮುಂದಿನ ಮಂಗಳವಾರ 2 ಮೀಟಿಂಗು, ಶುಕ್ರವಾರ 2 ಮೀಟಿಂಗು, ಆಮೇಲೆ ಕ್ಲಾರಿಟಿ 100% ಕ್ಲಾರಿಟಿ ಕೊಡ್ತೀನಿ. ಎಲ್ಲ ಕೊಡ್ತೀನಿ, ಸಪ್ರೇಟಾಗಿ ಕೊಡ್ತೀನಿ. ಸರ್, ಅಪ್ಪರ್ ಕೃಷ್ಣಕ್ಕೆ ಅಂದಾಜು 2 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಹೇಳಿದೆ. ಆದ್ರೆ ಈ ವರ್ಷದ ಬಜೆಟ್ ಅಲ್ಲಿ 1 ರೂಪಾಯಿ ಅನ್ನೋದಕ್ಕೆ ಇಟ್ಟಿಲ್ಲ. ಅಲ್ಲಲ್ಲ 70,000 ಕೋಟಿ ಲ್ಯಾಂಡ್ ಅಕ್ವಿಷನ್ ಬೇಕು. ಮೊನ್ನೆ ಸಾಂಕೇತಿಕವಾಗಿ 3,000 ಕೋಟಿ ಇಟ್ಟಿದ್ರು. ಮತ್ತು ಸಿದ್ದರಾಮಯ್ಯನವರೇ ನಾನು ಜಾಸ್ತಿ ಮಾಡ್ತೀನಿ ಬಜೆಟಲ್ಲಿ ಅಂತ ಹೇಳಿದರು. ಈಗ ನಮ್ಮ CMA ಈಗಿನ ಪ್ರೆಸೆಂಟ್ CM ನೀರಾವರಿ ಮಂತ್ರಿ ಆಗಿದ್ದರು. ಈಗ ಅವರೇ CM ಆಗಿದ್ದಾರೆ, ಅವರೇ ನಮ್ಮ ನಿಗಮಗಳ ಅಧ್ಯಕ್ಷರಾಗಿರೋದ್ರಿಂದ ನೆಕ್ಸ್ಟ್ ಬಜೆಟಲ್ಲಿ ಜಾಸ್ತಿ ಹಣ ಇಟ್ಕೊಂಡು ಈ ಪ್ರಾಜೆಕ್ಟ್ ನನ್ನ ಇದರಲ್ಲಿ ಏನಂದರೆ ಏನು ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀವಿ ಇದನ್ನು ಮುಗಿಸೋದಕ್ಕೆ ನಾನು ಪ್ರಿಯಾರಿಟಿ ಕೊಡ್ತೀನಿ. ನಿಗಮಗಳು ಸಶಕ್ತವಾಗಿದೆ ಅಂತ ಅನಿಸುತ್ತೆ ಸರ್. ಮೊದಲನೇ ಮೀಟಿಂಗ್ ಅಲ್ಲಿ ನಿಗಮಗಳು ಸಶಕ್ತವಾಗಿದೆ ಅಂತ ಅನಿಸುತ್ತೆ. ನಾನು ಮಂಗಳವಾರ ಶುಕ್ರವಾರ 4 ಮೀಟಿಂಗ್ ಆಗುತ್ತೆ, ಆದ್ಮೇಲೆ ನಾನು ಹೇಳ್ತೀನಿ. ಈಗ ಅದಕ್ಕೆ ನೀವು ಕೃಷ್ಣ ಜಲಭಾಷೆ ಇದು ಯಾವುದು ಆಲಮಟ್ಟಿ ವಿಚಾರ ಇರ್ಬೋದು, ಅದು ಕೃಷ್ಣ ಯೋಜನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಅವರು ಬಾಂಡ್ಗಳನ್ನು ರೈಸ್ ಮಾಡಿಬಿಟ್ಟು 40,000 50,000 ಕೋಟಿ ರೂಪಾಯಿ ರೈಸ್ ಮಾಡಬೇಕು ಅಂತ ಇಂಡಿಯನ್ ಸಚಿವರು ಅಂದರೆ ಈಗಿನ CM ಅವರು ಪ್ಲಾನ್ ಮಾಡ್ತಾರೆ. ಅದನ್ನು ಮುಂದುವರಿಸ್ತೀರಾ ಅಥವಾ ಬೇರೆ ಏನಾದರೂ ನಾನು 4 ನಿಗಮಗಳ ಮೀಟಿಂಗ್ ಆಗಲಿ, ನಮ್ಮ 4 ನಿಗಮಗಳ ಅಧ್ಯಕ್ಷರು CMA, ಫೈನಾನ್ಸ್ ಮಿನಿಸ್ಟ್ರು CMA ಅಲ್ವಾ. ಅದರಿಂದ ಆ ಮೀಟಿಂಗ್ಸ್ ಆದಮೇಲೆ ಕ್ಲಾರಿಟಿ ಬರುತ್ತೆ. ಈ ನನ್ನ ಮುಂದೆ ಇರ್ತಕ್ಕಂಥದ್ದು ಏನು ಪ್ರಾಜೆಕ್ಟ್ಸ್ ಇದೆ, ಅದು ಎತ್ತಿನಹೊಳೆ ಇರ್ಬೋದು ಅಥವಾ ನಮ್ಮ ಮೇಕೆದಾಟು ಇರ್ಬೋದು, UKPದು, ಇನ್ನು ಬೇರೆ ಬೇರೆ ಕಡೆ ಬೇಕಾದಷ್ಟು ಕೆಲಸ ನಡೀತಾ ಇದೆ. ಅದನ್ನು ಪ್ರಿಯಾರಿಟಿ ಮೇಲೆ ಬೇಗ ಮುಗಿಸೋ ಕೆಲಸ ಮಾಡ್ತೀವಿ. ಈಗ ಎತ್ತಿನಹೊಳೆ ಹೇಳ್ತಾ ಸರ್ 23,000 ಕೋಟಿ ಖರ್ಚಾಗಿದೆ, ಇದುವರೆಗೆ ಒಂದಡಿ ನೀರು ಬಂದಿಲ್ಲ ಅಂತ. ಅದನ್ನು ನೀವು ಹೇಳ್ತೀವಿ ನವೆಂಬರ್ ಒಳಗಡೆ ಮಾಡ್ತೀವಿ ಅಂತ. ನವೆಂಬರ್ ಅಷ್ಟೊತ್ತಿಗೆ ಅಲ್ಲಿ ಲ್ಯಾಂಡ್ ಅಕ್ವಿಷನ್ದು ಸಮಸ್ಯೆ ಇತ್ತು, ಅದು ಇಶ್ಯೂ ಸಾಲ್ವ್ ಆದರೆ ನೀರು ಬರುತ್ತೆ. ಕೊನೆ ಅಷ್ಟೊತ್ತಿಗೆ ಇದು ಚಿತ್ರದುರ್ಗ ಮಾತ್ರ ಅಕ್ಟೋಬರ್ ಕೊಟ್ಬಿಡ್ತೀವಿ. ಚಿತ್ರದುರ್ಗ ಭದ್ರಾವತಿ ಚಿತ್ರದುರ್ಗ